ಅಹಮದಾಬ್ ಸಂಘದ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ಅದ. ನಾನು ತುಮಕೂರು ನಿವಾಸಿ ಆದ. ನಾನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಶ್ರೀ ದೇವರಾಜೇಗೌಡರು ವಕೀಲರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಇವತ್ತು SIT ಕಚೇರಿಯಲ್ಲಿ ದೂರು ಸಲ್ಲಿಸಿದ್ದೀನಿ. ದೂರು ಸಲ್ಲಿಸಿರೋ ಉದ್ದೇಶ ನೋಡಿ, ಕರ್ನಾಟಕ ರಾಜ್ಯದ ನಮ್ಮ ಹೆಣ್ಣು ಮಕ್ಕಳು ಒಂದು ತಾಯಿ ಮಾತಿಗೆ ಹೋಲಿಸ್ತೀವಿ ನಮ್ಮ ಹೆಣ್ಣುಮಕ್ಕಳಿಗೆ. ಆ ಹೆಣ್ಮಕ್ಳ ಮೇಲೆ ಈ ಥರ ಆರೋಪ ಅದು ಬಂದಾಗ ಬೀದಿಲಿ ಅವಮಾನ ಆಗ್ಬೇಕಾದ್ರೆ ನೋಡ್ಕೊಂಡು ಸಹಿಸಲಾರೆ. ಅದು ನನ್ನ ಕರ್ತವ್ಯ. ಈ SIT ಅಧಿಕಾರಿಗಳು ಈ ನಾನು ಕೊಟ್ಟಿರೋ ದೂರಿಗೆ ಕ್ರಮ ಕೈಗೊಳ್ಳಬೇಕು. ಹಾಗೂ ಕ್ರಮ ಕೈಗೊಳ್ಳದೆ ಹೋದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆಯಿಂದ ಹೋರಾಟ ಮತ್ತು ಇನ್ನೂ ಹಲವು ಸಂಘಟನೆಗಳು ಸೇರಿ ಹೋರಾಟ ಮಾಡಬೇಕಾಗ್ತದೆ. ಅಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಡಬಾರ್ದು. ಮತ್ತು SIT ಮೇಲೆ ನಂಬಿಕೆ ಇದೆ, ನನಗೆ ಕ್ರಮ ಕೈಗೊಳ್ತಾರೆ ಅಂತ ನಂಬಿಕೆ ಇದೆ ಅಂತ ಹೇಳ ಬಯಸ್ತೇನೆ. ಹಾಸನದಲ್ಲಿ ಏನು ಪೆನ್ ಡ್ರೈವ್ ಸಾರ್ವಜನಿಕ ಸ್ಥಳಗಳಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ ಅಂತ ಏನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ದೊಡ್ಡ ಸದ್ದು ಮಾಡಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 2 ದಿನಗಳ ಹಿಂದೆ ವಕೀಲರಾದ ದೇವರಾಜೇಗೌಡರು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಶಾಮೀಲಾದರೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಹುದ್ದೆ ಪದವಿಗಳನ್ನು ಕರುಣಿಸ್ತೀನಿ ಅಂತ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದು. ಜೊತೆಗೆ ಮುಂದುವರೆದು ಕಳೆದ 2-3 ವರ್ಷಗಳಿಂದ ವಕೀಲರಾದ ದೇವರಾಜೇಗೌಡರು ಈ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಿಸಿದಂತೆ HD ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಜ್ವಲ್ ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈಗ ಏನು ಪೆನ್ ಡ್ರೈವ್ ಲೈಂಗಿಕ ಅಪರಾಧ ಪ್ರಕರಣ ನಡೆದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಬಹಳಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಜೊತೆಗೆ ನನ್ನ ಹತ್ರ ಬಹಳಷ್ಟು ಪೆನ್ ಡ್ರೈವ್ಗಳಿದ್ದಾವೆ, CDಗಳಿದ್ದಾವೆ ಅಂತ ಹೇಳಿಕೆ ಕೊಟ್ಟಿದ್ದನ್ನು ರಾಜ್ಯದ ಜನತೆ ಜೊತೆಗೆ ನಾವುಗಳು ಕೂಡ ಗಮನಿಸಿದ್ದೇವೆ. ಇಲ್ಲಿ ಇವರು ಪತ್ರಿಕಾಗೋಷ್ಠಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಜಿಯರವರು ಏನು ಭಾರತದ ಪ್ರಧಾನಮಂತ್ರಿಗಳಿದ್ದಾರೆ, ಅಮಿತ್ ಶಾಜಿರವರು ಏನು ಭಾರತದ ಗೃಹ ಮತ್ತು ಸಹಕಾರ ಖಾತೆಯ ಸಚಿವರಿದ್ದಾರೆ, ಮತ್ತು ಏನು BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರಜಿ ಇವರೆಲ್ಲರೊಟ್ಟಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇಷ್ಟೆಲ್ಲ ಚರ್ಚೆ ಮಾಡಿರ್ತಕ್ಕಂಥ ಅವರು ಏನು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಭಾರತೀಯ ಜನತಾ ಪಕ್ಷದ ಲೀಗಲ್ ಸೆಲ್ಲಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪದವಿ ಸ್ಥಾನಮಾನ ಹುದ್ದೆಗಳನ್ನು ಹೊಂದಿರ್ತಾರೆ. ಮತ್ತು ಇವರೇ ಯಾಕೆ ಪೆನ್ ಡ್ರೈವಲ್ಲಿ ಈ ಏನು CDಯನ್ನು ಮಿಕ್ಸಿಂಗ್ ಮಾಡಿರುವಂಥದ್ದು ಇರ್ಬೋದು, ಮತ್ತು ಈ ದೃಶ್ಯಾವಳಿಗಳು ಏನಿದಾವಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂಥ ದೃಶ್ಯಾವಳಿಗಳ ಆಡಿಯೋ ವಿಡಿಯೋಗಳನ್ನು ಏಕೆ ಪೆನ್ ಡ್ರೈವಲ್ಲಿ ಮಿಕ್ಸಿಂಗನ್ನು ಮಾಡಿ ಇವರು ಏಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಇವರೇ ಹಂಚಿರಬಾರ್ದು ಅಂತಕ್ಕಂತಹ ಒಂದು ಆಯಾಮದಲ್ಲೂ ಕೂಡ SIT ತನಿಖಾ ತಂಡ ತನಿಖೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರು ಬಶೀರ್ ಅಹಮದ್ರವರು ದೂರನ್ನು ದಾಖಲಿಸಿರ್ತಾರೆ. ಮತ್ತು ಮುಂದುವರೆದು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಮಂಪರು ಪರೀಕ್ಷೆಗೊಳಪಡಿಸಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕಾನೂನು ರೀತಿಯಲ್ಲಿ ಕೊಡಿಸ್ಬೇಕು. ಜೊತೆಗೆ ಏನು ಈ ಹೆಣ್ಣು ಮಕ್ಕಳಿದ್ದಾರೆ, ಈ ಶೋಷಿತರೆಲ್ಲ ಏನಿದ್ದಾರೆ, ಟೋಟಲ್ ಈ ಪ್ರಕರಣದಲ್ಲಿ ಏನೆಲ್ಲ ನಮ್ಮ ರಾಜ್ಯದ ಘನತೆ ಗೌರವ ಅಂತಕ್ಕಂಥದ್ದು ಬೀದಿ ಪಾಲಾಯಿತು, ಹೆಣ್ಣು ಮಕ್ಕಳ ಮಾನ ಅನ್ನುವಂಥದ್ದು ಇವತ್ತು ಯಾವ ರೀತಿ ಹರಾಜಾಯಿತು, ಅದಕ್ಕೆಲ್ಲ ತಕ್ಕ ಶಿಕ್ಷೆಯನ್ನು SIT ತನಿಖಾ ತಂಡ ಒಂದು ತನಿಖೆ ಮಾಡೋದ್ರ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರು ಬಶೀರ್ ಅಹಮದ್ರವರು ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ SITಯ SP ಅವರು ಕೂಡ, ತನಿಖಾ ತಂಡದಲ್ಲಿ ಇರತಕ್ಕಂಥ SP ಅವರು ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ನಾವು ಕಾನೂನು ರೀತಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಶೀರ್ ಅಹಮದ್ರವರು ಕೊಟ್ಟಿರ್ತಕ್ಕಂಥ ದೂರಿನ ವಿಚಾರಗಳು.